ವಿಡಿಯೋ ಕಾಲ್ನಾಗ ಈ ತರ ಯೂಸ್ ಮಾಡ್ಬೇಕಂತೆಲ್ಲ ನಮ್ಗೆ ಹೇಳ್ಕೊಟ್ರ ಆ ತರ ಎಲ್ಲ ಯೂಸ್ ಮಾಡಿದ್ವಿ ನಾವು. ಚೆನ್ನಾಗಿ ಇಳುವರಿ ಮಾಹಿತಿ, ಒಳ್ಳೆ ಪ್ರಾಡಕ್ಟ್ ಇದು ಮೇಡಮ್. ಭೂಮಿಯಲ್ಲಿ ನಾವು 3 ತರ ಕ್ವಾಲಿಟಿ ಚೆಕ್ ಮಾಡಬಹುದು. ರಾಸಾಯನಿಕ ಗುಣ, ಭೌತಿಕ ಗುಣ, ಸಾವಯವ ಗುಣ ಅಂತ ಹೇಳಿ ಬರ್ತವೆ. ರೈತನಿಗೆ ಮಿತ್ರ ಕೀಟ, ಶತ್ರು ಕೀಟಗಳಂತ ಬರ್ತವೆ. ಅದರಲ್ಲಿ ಮಿತ್ರ ಕೀಟಗಳು ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಈಗ ಈ ಹ್ಯೂಮಿಕ್ ನ ಬಳಕೆ ಮಾಡಿರೋದ್ರಿಂದ ಇದರಿಂದ ಬೇರುಗಳಿಗೆ ಸ್ಟ್ರೆಂತ್ ಚೆನ್ನಾಗಿ ಸಿಗ್ತಾ ಇದೆ. ಈ ಹ್ಯೂಮಿಕ್ ಬಳಕೆ ಮಾಡೋದ್ರಿಂದ ಆಸರೆ ಬೇರು ಕೂಡ ಚೆನ್ನಾಗತ್ತೆ, ಆಹಾರ ಬೇರು ಕೂಡ ಚೆನ್ನಾಗತ್ತೆ. 4 ಬಟ್ಟು ಅಂದ್ರೆ ಇದು ಚೆನ್ನಾಗಿದೆ ಅಂತ ಅರ್ಥ. ಅಂದ್ರೆ ಮೇಲ್ಗಡೆ ಬರ್ತಕ್ಕಂಥ ಎಲ್ಲಾ ರೋಗಗಳಿಗೂ ಕೂಡ ನಮ್ಮಲ್ಲಿ ಒಂದು ನೀಮ್ ಆಯಿಲ್ ಅಂತ ಬರುತ್ತೆ. ಸೊ ಆ ಒಂದು ನೀಮ್ ಆಯಿಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಈ ತರದೆಲ್ಲ ಸಮಸ್ಯೆಗಳಿಗೆ. ಇದೆಲ್ಲ ಕಾಯಿ ಹಿಡಿತು ಅಂತ ಅನ್ಕೊಳ್ರಿ, ಕ್ವಿಂಟಾಲ್ ಗಂಟ್ಲೆ ಇಳುವರಿ ಬರುತ್ತೆ. 1 ಗ್ರಾಮ್ ಕೆಮಿಕಲ್ ಗೊಬ್ಬರ ಇಲ್ದೇನೆ ಅಡಿಕೆ ಕೃಷಿ ಮಾಡಬಹುದು. ದುಡ್ಡು ಹಾಕೋದ್ರಿಂದ ಕೃಷಿ ಆಗಲ್ಲ, ಕೃಷಿ ಮಾಡೋದ್ರಿಂದ ಕೃಷಿ ಆಗತ್ತೆ. ನಮ್ಮ ಔಷಧಿಗಳು ಎಲ್ಲಾ ಬೆಳೆಗಳಿಗೂ ಕೆಲಸ ಮಾಡುತ್ತೆ. ಎಷ್ಟು ವರ್ಷದಿಂದ ನೀವು ಅಡಿಕೆ ಬೆಳೆ ಮಾಡ್ತಿರೋದು? 4 ರಿಂದ 5 ವರ್ಷ ಆಯ್ತು. ಮುಂಚೆ ಎಲ್ಲ ಕೆಮಿಕಲ್ ಇದು ರಾಸಾಯನಿಕ ಎಲ್ಲ ಬೆಳೆಸ್ತಿದ್ವಿ ಮೇಡಮ್. ಅಷ್ಟೆಲ್ಲ ರಿಸಲ್ಟ್ ಕೊಡ್ಲಿಲ್ಲ. ಇದು ವಿಭೂತಿ ಆಗ್ರೋ ಸೆಂಟರ್ ಅಂತ ಮೇಡಮ್, ಇದನ್ನ ಯೂಸ್ ಮಾಡ್ತಾ ಬಂದ್ 1 ವರ್ಷ ಆಯ್ತು. ಒಳ್ಳೆ ಇಳುವರಿ ಚೆನ್ನಾಗಿದೆ. 1 ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಸರ್ ನೀವು? ಓಕೆ, ನೀವು ಇದ್ರಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಬಳಸಿದೀರಾ ಅದನ್ನ ಹೇಳ್ಬೋದಾ ಸರ್? ಹಾ ಮೇಡಮ್, ಇದು ಆಗ್ರೋ ಯೂನಿಕ್ ಅಂತ ಹೇಳ್ರಿ. ಇದ್ರದ್ದು 5 ಪ್ರಾಡಕ್ಟ್ ಕೊಟ್ಟಿದ್ರು, ಅವು ಇಲ್ಲೇ ಅದಾವ್ರಿ. ಇವನ್ನೆಲ್ಲ ವಿಡಿಯೋ ಕಾಲ್ನಾಗ ಈ ತರ ಯೂಸ್ ಮಾಡ್ಬೇಕಂತೆಲ್ಲ ನಮ್ಗೆ ಹೇಳ್ಕೊಟ್ರ ಆ ತರ ಎಲ್ಲ ಯೂಸ್ ಮಾಡಿದ್ವಿ ನಾವು. ಚೆನ್ನಾಗಿ ಇಳುವರಿ ಮಾಹಿತಿ, ಒಳ್ಳೆ ಪ್ರಾಡಕ್ಟ್ ಇದು ಮೇಡಮ್. ಸರ್, ಇವಾಗ ನಿಮ್ದು 5 ವರ್ಷ ಆಯ್ತು ಅಡಿಕೆ ತೋಟ ಮಾಡಿ. ಈ ಪ್ರಾಡಕ್ಟ್ಸ್ ನ ಬಳಸೋದಿಕ್ಕೆ ಮುಂಚಿತವಾಗಿ ಫಸಲು ಯಾವ ತರ ಬರ್ತಾ ಇತ್ತು, ಬಳಸಾದ್ಮೇಲೆ ಫಸಲು ಯಾವ ತರ ಬಂದಿದೆ? ಇದನ್ನ ಬಳಸಕ್ಕಿಂತ ಮುಂಚೆ ಫಸಲು ಸ್ವಲ್ಪ ನಮ್ಗೆ ಅಷ್ಟೊಂದು ಮನಸ್ಸಿಗೆ ಇಡಿಸ್ತಿಲ್ಲ, ಆ ತರ ಫಸಲು ಚೆನ್ನಾಗಿ ಬರೋದಿಲ್ಲ. ಇದನ್ನ ಬಳಸಕತ್ಮೇಲೆ ನಮಗೆ ಫಸಲು ಚೆನ್ನಾಗಿ ಬಂದಿತ್ತು ಮೇಡಮ್. ಸರ್, ಇವಾಗ ಮಾರ್ಕೆಟ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬರ್ತಾ ಇದೆ, ಬಂದಿದೆ ಅಲ್ವಾ? ಸೊ ಅದ್ರಲ್ಲೆಲ್ಲ ನೀವು ವಿಭೂತಿ ಆಗ್ರೋ ಪ್ರಾಡಕ್ಟ್ಸ್ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ? ಮೇಡಮ್, ನಮಗೆ ಈ ಪ್ರಾಡಕ್ಟ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ನಮ್ಮ ಅಕ್ಕಪಕ್ಕದವರು, ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇದನ್ನ ಯೂಸ್ ಮಾಡಿದ್ರು. ನಾನು ಬಳಸ್ಬೇಕಲ್ಲ ಅಂತಂದು ಒಂದ್ಸತಿ ಯೋಚನೆ ಮಾಡಿದೆ ಮೇಡಮ್. ಆಮೇಲೆ ಅಲ್ಲಿ ಪ್ರಾಡಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ ತರಿಸ್ಕೊಂಡು ಅದೆಲ್ಲ ವಿಡಿಯೋ ಕಾಲ್ ಮುಖಾಂತರ ಎಲ್ಲ ಈಗ ಯೂಸ್ ಮಾಡೋದಂತ ಹೇಳ್ಕೊಟ್ರು. ಅದನ್ನೆಲ್ಲ ಯೂಸ್ ಮಾಡಿದೆ ಮೇಡಮ್. ಹಾಗಿದ್ರೆ ಹೊಸದಾಗಿ ತಗೊಳ್ಳೋರ್ಗೆ ಏನ್ ಹೇಳ್ತೀರಾ ಸರ್ ರೈತರಿಗೆ? ಹೊಸದಾಗಿ ತಗೊಳ್ಳೋರಿಗೆ ಭಾರಿ ಒಳ್ಳೆ ಪ್ರಾಡಕ್ಟ್, ಚೆನ್ನಾಗಿ ಯೂಸ್ ಬೇಕೈತಿ, ತಗೋಬಹುದು ರೈತರು. ನೀವೇನ್ ಹೇಳ್ತೀರಾ ಸರ್, ಈ ಪ್ರಾಡಕ್ಟ್ಸ್ ನ ಯಾವ ತರ ತಗೊಳ್ಳೋದು, ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಇದ್ರಲ್ಲಿ? ಮೇಡಮ್, ಇದರಲ್ಲಿ ಅರೇಕಾ ಸ್ಪೆಷಲ್ ಅಂತ ಹೇಳಿ 5 ಐಟಮ್ ಬರ್ತವೆ. ಇದ್ರಲ್ಲಿ ನೋಡ್ರಿ, ಆಗ್ರೋ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ 18.5% ಅಂತ ಇದೆ. ಇದು 18.5% ಅಂತಂದ್ರೆ 3 ಟ್ರ್ಯಾಕ್ಟರ್ 2.5 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರಕ್ಕೆ ಸಮ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಇದ್ರಲ್ಲಿ ಅದನ್ನ ನೋಡ್ಬೋದು ನಾವು. ಅಂದ್ರೆ ಈಗ ಭೂಮಿಯಲ್ಲಿ ನಾವು 3 ತರ ಕ್ವಾಲಿಟಿ ಚೆಕ್ ಮಾಡಬಹುದು. ಅಂದ್ರೆ ರೈತ ಅವ್ರ ಹೊಲದಲ್ಲಿ ನೋಡ್ಬೋದು, ಯಾವ್ದೇ ಲ್ಯಾಬೋರೇಟರಿಗೆ ಹೋಗಿ ಚೆಕ್ ಮಾಡೋದು ಬೇಡ. ಭೂಮಿಯಲ್ಲಿ ರಾಸಾಯನಿಕ ಗುಣ, ಭೌತಿಕ ಗುಣ, ಸಾವಯವ ಗುಣ ಅಂತ ಹೇಳಿ ಬರ್ತವೆ. ಓಕೆ, ಈಗ ರಾಸಾಯನಿಕ ಗುಣ ಅಂತಂದ್ರೆ ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳು, ರಾಸಾಯನಿಕ ಸಂಬಂಧಪಟ್ಟಿದ್ದ ನ್ಯಾಚುರಲ್ ರಾಸಾಯನಿಕ ವಸ್ತುಗಳು ಇರಬೇಕು. ಓಕೆ, ಅದು ಇದೇನಾ ಇಲ್ವಾ ಅಂತೇಳಿ ಭೂಮಿನ ಮುಟ್ಟಿ ನೋಡಿದಾಗ ಅದು ಒಂಥರ ಟೀ ಪೌಡರ್ ತರ ಬರ್ಬೇಕು, ಮೃದುವಾಗಿರ್ಬೇಕು. ಅವಾಗ ಏನಾಗುತ್ತೆ, ಅದೆಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಓಕೆ, ಗುಣಮಟ್ಟತೆ ಚೆನ್ನಾಗಿದೆ ಅನ್ಸುತ್ತೆ. ಅದಾದ್ಮೇಲೆ ಜೈವಿಕ ಗುಣ ಅಂತ ಹೇಳ್ತೀವಿ. ಜೈವಿಕ ಗುಣ ಅಂದ್ರೆ ಜೀವರಾಶಿಗಳು, ಜೀವ ಜಂತುಗಳು, ಎರೆಹುಳ ಆಗಿರ್ಬೋದು, ಮಿತ್ರ ಕೀಟಗಳು ಅಂತ ಹೇಳ್ತೀವಿ. ರೈತನಿಗೆ ಮಿತ್ರ ಕೀಟ, ಶತ್ರು ಕೀಟಗಳಂತ ಬರ್ತವೆ. ಅದರಲ್ಲಿ ಮಿತ್ರ ಕೀಟಗಳು ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಓಕೆ, ಇದು ಜೈವಿಕ ಗುಣ. ಓಕೆ, ಮತ್ತೆ ನಾವು ರಾಸಾಯನಿಕ ಗುಣ ಅಂತಂದ್ರೆ ನಾನು ನಿಮಗೆ ಹೇಳಿದೆ. ಭೌತಿಕ ಗುಣ ಅಂದ್ರೆ ಭೂಮಿನ ಸ್ಪರ್ಶ ಮಾಡಿದಾಗ ನಮಗೆ ಫೀಲ್ ಆಗ್ಬೇಕು, ಹೂವಿನ ಮೇಲೆ ನಡೆದಂಗ ಆಗ್ಬೇಕು. ಹೊಲದಲ್ಲಿ ನಡೆದ್ರೆ ಡಾಂಬರ್ ರೋಡ್ ಅಲ್ಲಿ ನಡೆದಂಗ ಆಗ್ಬಾರ್ದು. ಈಗ ಡಾಂಬರ್ ರೋಡಿಗೆ ಬಳಸ್ತಕ್ಕಂಥ ಕೆಮಿಕಲ್ ನ ರೈತರು ಹೊಲಕ್ಕೆ ಹಾಕ್ತಾ ಇರೋದ್ರಿಂದ ಭೂಮಿ ಕೂಡ ಡಾಂಬರ್ ರೋಡ್ ಆದಂಗ ಆಗ್ತಾ ಇದೆ. ಓಕೆ, ಅದಾದ್ಮೇಲೆ ಈಗ ನೋಡ್ರಿ, ಯಾರು ಕೂಡ ಜೀರೋ ಕಲ್ಟಿವೇಶನ್ ಕೃಷಿಗಳನ್ನ ಮಾಡ್ತಾ ಇಲ್ಲ. ಈಗ ಏನ್ ಮಾಡ್ತಾ ಇದ್ರೆ ಎಲ್ಲ ಟ್ರ್ಯಾಕ್ಟರ್ ಮೇಲೆ, ಕೃಷಿ ಯಂತ್ರೋಪಕರಣಗಳ ಮೇಲೆ ಅವಲಂಬನೆ ಆಗಿದ್ದಾರೆ. ಓಕೆ, ನಾವು ಆದಷ್ಟು ಏನ್ ಮಾಡ್ಬೇಕು ಅಂದ್ರೆ, ಈಗ ನೋಡ್ರಿ, ಹಿಂದಿನ ಕಾಲದಲ್ಲಿ ಎತ್ತುಗಳನ್ನ ಬಳಕೆ ಮಾಡಿ ಕೃಷಿ ಮಾಡ್ತಾ ಇದ್ರು. ಅವಾಗ ಭೂಮಿ ತುಂಬಾ ಚೆನ್ನಾಗಿತ್ತು. ಈಗ ಟ್ರ್ಯಾಕ್ಟರ್ ಬಳಕೆ ಮಾಡ್ತಾ ಇದಾರೆ. ಏನಾಗ್ತಾ ಇದೆ ಅಂದ್ರೆ, ಈಗ ಉದಾಹರಣೆಗೆ ಮನೇಲಿ ವಾಷಿಂಗ್ ಮಷಿನ್ ತಂದಂಗ ಆಗ್ಬಿಟ್ಟೈತಿ. ಓಕೆ, ಸೊ ನಾವು ಆದಷ್ಟು ಏನ್ ಮಾಡ್ಬೇಕು, ನ್ಯಾಚುರಲ್ ಕಡೆಗೆ ಜಾಸ್ತಿ ಹೋಗೋದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಈಗ ಈ ಹ್ಯೂಮಿಕ್ ನ ಬಳಕೆ ಮಾಡಿರೋದ್ರಿಂದ ಇದರಿಂದ ಬೇರುಗಳಿಗೆ ಸ್ಟ್ರೆಂತ್ ಚೆನ್ನಾಗಿ ಸಿಗ್ತಾ ಇದೆ. ಅಡಿಕೆಯಲ್ಲಿ 2 ತರ ಬೇರು ಬರುತ್ತೆ. ಒಂದು ಆಸರೆ ಬೇರು, ಒಂದು ಆಹಾರ ಬೇರು ಅಂತ ಬರುತ್ತೆ. ಆಹಾರ ಬೇರು ಬಂದ್ಬಿಟ್ಟು ಮೇಲ್ಗಡೆನೆ ಇರುತ್ತೆ. ಈಗ ನಾವು ಜೋರಾಗಿ ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಅಥವಾ ಕೆಳಗಡೆ ಆಳವಾಗಿ ಇದನ್ನ ಮಾಡೋದ್ರಿಂದ ಆ ಆಹಾರ ಬೇರುಗಳೆಲ್ಲ ತುಂಡಾಗ್ಬಿಡ್ತವೆ. ಬೇಕಾದ್ರೆ ನೋಡಿ, ಕೃಷಿ ಮಾಡುವಾಗ ಬಿಳಿ ಬಿಳಿ ಬೇರುಗಳೆಲ್ಲ ಸಿಗ್ತಾ ಇರ್ತಾವಲ್ಲ, ಅವೆಲ್ಲ ಏನಂತಂದ್ರೆ ಆಹಾರ ಬೇರುಗಳು, ಊಟದ ಬೇರುಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ. ಇನ್ನೊಂದು ಸ್ಟೆಬಿಲಿಟಿಗೋಸ್ಕರ ಅಂದ್ರೆ ನಿಂತ್ಕೊಳ್ಳಿಕ್ಕೋಸ್ಕರ ಆಸರೆ ಬೇರು ಅಂತ ಹೇಳ್ತೀವಿ. ಈ ಹ್ಯೂಮಿಕ್ ಬಳಕೆ ಮಾಡೋದ್ರಿಂದ ಆಸರೆ ಬೇರು ಕೂಡ ಚೆನ್ನಾಗತ್ತೆ, ಆಹಾರ ಬೇರು ಕೂಡ ಚೆನ್ನಾಗತ್ತೆ. ಎರಡನೇದು ಕಾಂಡ. ಈಗ ಒಂದು ಅಡಿಕೆ ನಾವು ನೋಡ್ತಾ ಇದೀವಿ ಅಂತಂದ್ರೆ, ಈಗ ಬರ್ರಿ, ನಮ್ದು ಇದನ್ನ ಬಳಕೆ ಮಾಡಿರೋ ಅಡಿಕೆ ಗಿಡ. ಓಕೆ, ಇದ್ರಲ್ಲಿ ನೋಡ್ರಿ ನೀವು 4 ಬಟ್ಗಿಂತ ಜಾಸ್ತಿ ಗಣ್ಣಿಲ್ಲ. ಓಕೆ, ಅಂದ್ರೆ ಈಗ ನೋಡ್ರಿ 4 ಬಟ್ಟು. ಓಕೆ, ಇದು ಏನಂದ್ರೆ ಕೆಲವೊಂದು ಮರಗಳು ಹೆಂಗಿರ್ತಾವ ಅಂತಂದ್ರೆ, ಒಂದೊಂದು ಗೇಣ್ ಇರ್ತವೆ, ಈ ತರ ಇಷ್ಟಿಷ್ಟು ದೊಡ್ಡ ಇರ್ತವೆ. ಓಕೆ, ಇದು ಬರೀ 4 ಗಣ್ಣಿದೆ.
ಅಂದ್ರೆ ಇದು ಚೆನ್ನಾಗಿದೆ ಅಂತ ಅರ್ಥ. ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಹೆಲ್ದಿ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಇದ್ರ ಮೇಲ್ಗಡೆ ಹೋಗ್ತೀರಿ ನೀವು. ಮೇಲ್ಗಡೆ ಹೋದಾಗ ಎಲೆಗಳು ಕಾಣ್ತವೆ. ಎಲೆಗಳು ಯಾವಾಗ್ಲೂ ಅಡಿಕೆದ್ ಹೆಂಗಿರ್ಬೇಕು ಅಂತಂದ್ರೆ ಆರಾಮಾಗಿ ಊಟ ಮಾಡಿ ಬಿದ್ದಿರ್ತಾರಲ್ಲ, ಅಂದ್ರೆ ಉದಾಹರಣೆಗೆ ಮಧ್ಯಾಹ್ನ ಟೈಮಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದಾಗ ನಿದ್ದೆ ಬರುತ್ತೆ ನೋಡಿ, ಆ ತರ ಎಲೆಗಳು ಕಾಣಿಸ್ಬೇಕು ನಮಗೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಹೊಲದಲ್ಲಿ ಎಲೆಗಳು ಹೆಂಗಿರ್ತಾವ ಅಂದ್ರೆ ಬರೀ ರಾಸಾಯನಿಕ ಬಳಕೆ ಮಾಡಿರೋದ್ರಿಂದ ಈ ತರನೇ ಇರ್ತವೆ, ಈ ತರ ಇರ್ತವೆ. ಓಕೆ, ಈ ತರ ಇದ್ರೆ ಏನೋ ಬೇಕು ಅಂತ ಇದೆ ಅನ್ನಂಗೆ. ಅದಾದ್ಮೇಲೆ ಮತ್ತೆ ಬರೋದೇನಂದ್ರೆ ಅಡಿಕೆಯಲ್ಲಿ ಕೊಳೆ ರೋಗ ಅಂತ ಬರುತ್ತೆ, ಸುಳಿ ಕೊಳೆ ರೋಗ ಅಂತ ಬರುತ್ತೆ. ಜಸ್ಟ್ ಹಿಂಗ ಸುಳಿನ ಎತ್ ಬಿಟ್ರೆ ಕಿತ್ಕೊಂಡ್ ಬಂದ್ಬಿಡುತ್ತೆ, ಅದಕ್ಕೆ ನಾವು ಸುಳಿ ಕೊಳೆ ರೋಗ ಅಂತ ಹೇಳ್ತೀವಿ. ಅದಾದ್ಮೇಲೆ ರೆಡ್ ಮೈಟ್ಸ್ ಅಂತ ಬರುತ್ತೆ, ಬ್ಲಾಕ್ ಮೈಟ್ಸ್ ಅಂತ ಬರುತ್ತೆ, ವೈಟ್ ಮೈಟ್ಸ್ ಅಂತ ಬರುತ್ತೆ, ಯೆಲ್ಲೋ ಮೈಟ್ಸ್ ಅಂತ ಬರ್ತವೆ. ಅಡಿಕೆಯಲ್ಲಿ ಎಲೆಗಳಲ್ಲಿ ಸಿಕ್ಕಾಪಟ್ಟೆ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಬೂದಿ ರೋಗ ಅಂತ ಬರುತ್ತೆ, ಬೆಂಕಿ ರೋಗ ಅಂತ ಬರುತ್ತೆ, ಆಮೇಲೆ ಇಡಮುಂಡೆ ರೋಗ ಅಂತ ಬರುತ್ತೆ. ಅಂದ್ರೆ ಮೇಲ್ಗಡೆ ಬರ್ತಕ್ಕಂಥ ಎಲ್ಲಾ ರೋಗಗಳಿಗೂ ಕೂಡ ನಮ್ಮಲ್ಲಿ ಒಂದು ನೀಮ್ ಆಯಿಲ್ ಅಂತ ಬರುತ್ತೆ, ಅಜಾಡ್ರೆಕ್ಟಿನ್ ಇಂಡಿಕಾ, ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ. ಸೊ ಆ ಒಂದು ನೀಮ್ ಆಯಿಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಈ ತರದೆಲ್ಲ ಸಮಸ್ಯೆಗಳಿಗೆ. ಅದಾದ್ಮೇಲೆ ಬೇರ್ಗಳಲ್ಲಿ ಬರ್ತಕ್ಕಂಥ ಬೇರ್ ಕೊಳೆ ರೋಗ, ಬೇರಿಗೆ ಪೆಸ್ಟ್ ಇಂದ ಪ್ರಾಬ್ಲಮ್ ಆಗಿರ್ತಕ್ಕಂಥದಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ನೀಮ್ ಆಯಿಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಣ್ಣಿನ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದಕ್ಕೆ, ರೋಗಗಳು ಬರ್ದೇ ಇರೋದಕ್ಕೆ ಕಾಪಾಡುತ್ತೆ ಅಂತ ಹೇಳಿದ್ರಿ. ಹೌದು. ಇಳುವರಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಕೆಲಸ ಮಾಡುತ್ತಾ ಸರ್ ಈ ಪ್ರಾಡಕ್ಟ್? ಮೇಡಮ್ ಇದು 100% ಇಳುವರಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಮ್ ಬಾಯಿ ಚೆನ್ನಾಗಿದ್ರೆ ಊಟ ಚೆನ್ನಾಗಿ ಮಾಡ್ತೀವಿ. ಓಕೆ, ಹಲ್ಲು ಚೆನ್ನಾಗಿದ್ರೆ ಊಟ ಚೆನ್ನಾಗಿ ಜಗಿತೀವಿ, ಹೊಟ್ಟೆ ಚೆನ್ನಾಗಿದ್ರೆ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ತೀವಿ. ಅಂದ್ರೆ ಅದೇ ರೀತಿ ಭೂಮಿ ಈ ಒಂದು ಗಿಡ ಅಂತ ಬಂದಾಗ ಅಡಿಕೆದು, ಅದರಲ್ಲಿ ನಮಗೆ ಬೇರು ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿ ಊಟ ಎಳ್ಕೊಳ್ಳುತ್ತೆ. ಓಕೆ, ಎಲೆ ಚೆನ್ನಾಗಿದ್ರೆ ಚೆನ್ನಾಗಿ ಪರಾಗ ಸ್ಪರ್ಶಗಳು ನಡೀತವೆ. ಓಕೆ, ಅಂದ್ರೆ ಸೂರ್ಯನಿಂದ ಸಿಗ್ತಕ್ಕಂತ ಎನರ್ಜಿಗಳನ್ನ ತಗೊಳ್ತವೆ, ಉಸಿರಾಡ್ತವೆ. ನಾವು ಮನುಷ್ಯ ಉಸಿರಾಡೋಕ್ಕಿಂತ ಚೆನ್ನಾಗಿ ಗಿಡ ಬಳ್ಳಿ ನೆಲ ಉಸಿರಾಡುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ವಸ್ತುಗಳನ್ನ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಕೃಷಿ ಮಾಡೋದು ಅಂತ ಹೇಳೋದು. ಕೃಷಿ ಅಂತ ಅಂದ ತಕ್ಷಣನೇ ದುಡ್ಡು ಹಾಕೋದಲ್ಲ ಹೋಗಿ ಹೊಲಕ್ಕೆ. ನಾವು ಎಲ್ಲರಿಗೂ ಇಲ್ಲಿವರೆಗೂ ಅದನ್ನೇ ಹೇಳೋದು, ದುಡ್ಡು ಹಾಕೋದ್ರಿಂದ ಕೃಷಿ ಆಗಲ್ಲ, ಕೃಷಿ ಮಾಡೋದ್ರಿಂದ ಕೃಷಿ ಆಗತ್ತೆ. ಸರ್, ಹಾಗಿದ್ರೆ ನೀವು ಇಷ್ಟೊತ್ತು ಹೇಳಿದ ಪ್ರಾಡಕ್ಟ್ಸ್ ಎಲ್ಲ ಬರೀ ಅಡಕೆಗೆ ಮಾತ್ರ ಸೀಮಿತ ಆಗಿರುತ್ತಾ? ಬೇರೆ ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೋದಾ? ಇದು ತರಕಾರಿ ಬೆಳೆಗಳಾಗ್ಬೋದು, ಹಣ್ಣು ಬೆಳೆಗಳಾಗ್ಬೋದು, ಹೂವಿನ ಬೆಳೆಗಳಾಗ್ಬೋದು, ಈಗ ಲೈಕ್ ಕಬ್ಬು, ಭತ್ತ, ಇದಕ್ಕೆಲ್ಲ ಹೇಗೆ ಸರ್? ನಮ್ಮ ಔಷಧಿಗಳು ಎಲ್ಲಾ ಬೆಳೆಗಳಿಗೂ ಕೆಲಸ ಮಾಡುತ್ತೆ. ಉದಾಹರಣೆಗೆ ಬಾಳೆಗೆ ನೀವು ಕೊಡೋದ್ರಿಂದ ಬಾಳೆ ಸೈಜ್ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ನೀವು ಇದನ್ನ ಹೋಗಿ ಕಬ್ಬಿ ಕೊಡೋದ್ರಿಂದ ಟನ್ ಇಳುವರಿ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ತರಕಾರಿ ಬೆಳೆಯೋದ್ರಿಂದ ತರಕಾರಿ ಕಲರ್, ಶೈನ್, ಸೈಜ್ ಎಲ್ಲಾ ರೀತಿಯಿಂದನೂ ಅದು ಏನ್ ಮಾಡುತ್ತೆ. ಆಮೇಲೆ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಎಲ್ಲದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ ಇಳುವರಿಯಲ್ಲಿ ಚೆನ್ನಾಗಿ ಬರೋದ್ರಿಂದ ರೈತ ಒಂದು ಆದಾಯ ಯುಕ್ತ ಕೃಷಿಯನ್ನ ಮಾಡಬಹುದು. ಬರ್ರಿ ಮೇಡಮ್, ನಾನು ನಿಮಗೆ ಹಂಗೆ ಒಂದ್ ಇದನ್ನ ತೋರಿಸ್ತೀನಿ, ಇಳುವರಿ ಬಂದಿರೋದು ಹೆಂಗ್ ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ರಿ, ನೀವು ನೋಡ್ತಾ ಇರ್ಬೋದು. ಓಕೆ, ಇದೀಗ ಎಷ್ಟು ಕಾಯಿ ಆಗಿದೆಯಲ್ಲ, ಇದೆಲ್ಲ ಕಾಯಿ ಹಿಡಿತು ಅಂತ ಅನ್ಕೊಳ್ರಿ, ಕ್ವಿಂಟಾಲ್ ಗಂಟ್ಲೆ ಇಳುವರಿ ಬರುತ್ತೆ. ಓಕೆ, ಎಕ್ಸ್ಟ್ರಾ ನಾನು ಹೇಳ್ತಾ ಇರೋದು. ಈಗ ಇಲ್ಲಿಗೆ ಬಂದು ಇದ್ರ ಮುಂದೆ ಏನಾದ್ರು ಹರಳು ಉದುರ್ತು ಅಂತ ಅಂದ್ರೆ ಅವಾಗ ಇಳುವರಿಲಿ ಹೊಡ್ತಾ ಬಿದ್ಬಿಡುತ್ತೆ. ಇಲ್ಲಿವರೆಗೂ ಬಂದ್ಮೇಲೆ ಹರಳು ಉದುರ್ ಬಿಡ್ತು ಅಂದ್ರೆ ಅದು ವಯಸ್ಸಿಗೆ ಬಂದ ಮಕ್ಕಳು ಕಳ್ಕೊಂಡಂಗೆ. ಅರ್ಥ ಆಯ್ತಾ? ಸೊ ಅಷ್ಟು ಇಂಪಾರ್ಟೆಂಟ್ ಈ ಎಲ್ಲಾ ಹರಳುಗಳು. ಇದೆಲ್ಲ ತೂಕ ಚೆನ್ನಾಗಿ ಬರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅದಾದ್ಮೇಲೆ ಇದ್ರಲ್ಲೂ ಕೂಡ ಗಂಡು ನೋಡ್ಬೋದು ನೀವು, 4 ಬಟ್ಟಿಗಿಂತ ಕಡಿಮೆನೇ ಇದೆ. ಇದು ಸೈಜ್ ಎಷ್ಟು ಸಣ್ಣದಿರುತ್ತೆ ಅಷ್ಟು ಗಿಡ ಆರೋಗ್ಯವಾಗಿದೆ ಅಂತ ಅರ್ಥ. ಓಕೆ, ಎಷ್ಟು ಉದ್ದ ಇರುತ್ತೆ ಅಷ್ಟು ಆರೋಗ್ಯ ಕಮ್ಮಿ ಇದೆ ಅಂತ ಅರ್ಥ. ಕೆಲವೊಬ್ರು ಈಗ ಏಜ್ ಆಗಿರೋ ಗಿಡಗಳು ಇರ್ತವೆ, 50 ವರ್ಷ 40 ವರ್ಷದ ಗಿಡಗಳು ಇರ್ತವೆ. ಅಡಿಕೆಯ ಆರ್ಥಿಕ ಆಯಸ್ ಬೇರೆ, ಬಟ್ ಇದು ಈಗ ನಡೀತಾ ಇರೋ ಕೃಷಿನೇ ಬೇರೆ. ಈಗ ನೋಡ್ರಿ, ಒಂದೊಂದ್ ಗೇಣೆಲ್ಲ ಆಗಿರ್ತವೆ. ಓಕೆ, ಆತರ ಇದ್ದವೇನಂತಂದ್ರೆ ಒಂದು ಏಜ್ ಆಗಿರ್ಬೇಕು. ಇಲ್ಲ ಏಜ್ ಕಮ್ಮಿ ಇದ್ದಾಗ್ಲೇ ಇಷ್ಟು ಉದ್ದ ಆಗ್ಬಿಡ್ತು ಅಂದ್ರೆ ಅದು ಚೆನ್ನಾಗಿಲ್ಲ, ಚೆನ್ನಾಗಿ ಅವ್ರು ಬೆಳೆಸಿಲ್ಲ. ಆಮೇಲೆ ಜಾಸ್ತಿ ಗೊಬ್ಬರ ಹಾಕಿದ್ದಾರೆ. ನೀವು ನಂಬಲ್ಲ ಮೇಡಮ್, 1 ಗ್ರಾಮ್ ಕೆಮಿಕಲ್ ಗೊಬ್ಬರ ಇಲ್ದೇನೆ ಅಡಿಕೆ ಕೃಷಿ ಮಾಡ್ಬೋದು. 1 ಗ್ರಾಮ್ ಇಲ್ದೇನೆ. ನಮ್ ರೈತರು ಹೆಂಗೆ ಅಂತಂದ್ರೆ ಪಕ್ಕದೊಲ್ದವ್ರು 10 ಚೀಲ ಹಾಕಿದ್ರು ಅಂದ್ರೆ ಅವನ್ಕಿಂತ ನಾನು ಗ್ರೇಟ್ ಅನ್ಸ್ಕೊಳ್ಲಿಕ್ಕೆ 15 ಚೀಲ ಹಾಕೋದು. ಓಕೆ, ಆತರ ಅಲ್ಲ. ಅದರಿಂದ ಏನಾಗುತ್ತೆ, ಭೂಮಿಯ ಆರೋಗ್ಯನೂ ಹಾಳಾಗುತ್ತೆ. ನಮಗೆ ನಾಳೆ ನನ್ನ ಮಕ್ಕಳಿಗೆ ಅಡಿಕೆ ಅಂತ ಅಲ್ಲ, ಯಾವ ಕೃಷಿನೂ ಬೆಳಿಲಿಕ್ಕೆ ಒಂದು ಭೂಮಿ ಇರಲ್ಲ, ಎಲ್ಲಾ ರೀತಿಯಿಂದ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆದಷ್ಟು ಸಾವಯವ ಕೃಷಿ ಕಡೆ ಗಮನ ಕೊಡ್ಬೇಕು. ಅವಾಗ ನಮಗೆ ರಿಸಲ್ಟ್ 100% ಸಿಗುತ್ತೆ.